ಏನೇ ಬರಲಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರೇಖಾ. ಎಲ್ಲರೂ ಹೆಂಗದರಿ, ಆರಾಮದರಿ ಅನ್ಕೋತೀನಿ. 9 ಗಂಟೆ ಆಗಿತ್ತು, ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬಿಸಿಲು ನೋಡ್ರಿ ಎಷ್ಟೈತಿ. ಇವಾಗನ ಇಷ್ಟು ಬಿಸಿಲು ಐತಿ. ಇನ್ನೂ ಹೋಳಿ ಹುಣ್ಣಿಮೆ ಆದಮೇಲೆ ಕೆಟ್ಟ ಬಿಸಿಲು ಇರ್ತೈತಿ. ದೇವರೇ, ಬಿಸಿಲು ಅಂತಂದ್ರೆ ನನಗಂತೂ ತಲೆ ಆಫ್ ಆಗಿಬಿಡ್ತೈತಿ. ಇಲ್ಲಿ ನೋಡ್ರಿ, ನನ್ನ ಮಕ್ಕಳು ಇಬ್ಬರು ಎದ್ದಿದ್ರು. ಅವನು ಬ್ರಷ್ ಮಾಡ್ಕೊತ ಕುಂತಿದ್ದ, ಈಕಿನ್ನೂ ಎದ್ದು ಕುಂತಿದ್ಲು. ನನ್ನ ಮಗ ಬರೀ ನನ್ನ ಮಗಳಿಗೆ ಕಾಡ್ಸೋದು ಅವ್ನ ಕೆಲಸ. ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ಬಂದು ನನ್ನ ಮಗಳಿಗೆ ಗಂಜಿ ಪ್ರಿಪೇರ್ ಮಾಡಿದೆ. ಯಾಕಂದ್ರೆ ಆಕೆಗೆ ಎದ್ದ ತಕ್ಷಣ ಏನಾದರೂ ಹೊಟ್ಟೆಗೆ ಬೇಕು, ಇಲ್ಲ ಅಂದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೋಡಿರಿ ಎಷ್ಟು ತೆಳ್ಳಗಾಗ್ಬಿಟ್ಟಾಳ ನಮ್ಮ ಶ್ರೀ. ಇವಾಗ ಆಕೆಗೆ ಸ್ವಲ್ಪ ಆರಾಮಿಲ್ಲ ಆಗಿರೋದ್ರಿಂದನೂ ಸ್ವಲ್ಪ ಊಟನ ಕಮ್ಮಿ ಮಾಡಿಬಿಟ್ಟಾಳ. ಅದಕ್ಕೆ ಒಂಥರ ಸೊರಗ್ದಂಗೆ ಆಗ್ಬಿಟ್ಟಾಳ. ನಮ್ಮ ಮನ್ಯಾಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಹೊರಗೆ ಹೋಗೋದಿತ್ತು. ಅಲ್ಲಿ ಹೊರಗೆ ಹೋಗಿ ಒಂದೇನೋ ಕೆಲಸದ ಬಗ್ಗೆ ಕೇಳ್ಕೊಂಡು ಬರೋದಿತ್ತು. ಅದನ್ನು ಕೇಳ್ಕೊಂಡು ಬಂದು ಊಟಕ್ಕೆ ಮಜ್ಜಿಗೆ ಸಾರು ಅನ್ನ ಮಾಡಿದ್ವಿ. ಮಜ್ಜಿಗೆ ಸಾರು ಅನ್ನ ತಿಂದು ಇದು ಕಡಲೆಬೇಳೆ ಒಡಿಸ್ಕೊಂಡು ಬರೋದಿತ್ತು, ಅಂದರೆ ಕ್ಲೀನ್ ಮಾಡೋದಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿದ್ವಿ. ಅಂದರೆ ಹೊಲದಾಗಿನ ಕಡ್ಲೆ ಇರ್ತಲ್ಲ, ಕಡ್ಲೆ ಒಡಿಸ್ಕೊಂಬಂದು ಪುಡಿ ಅದೆಲ್ಲ ಭಾಳ ಹೊಲಸಾಗಿರ್ತೈತಲ್ಲ, ಅದನ್ನೆಲ್ಲ ನಾನು ಮತ್ತು ಇಬ್ಬರು ಸೇರಿ ಕ್ಲೀನ್ ಮಾಡ್ಕೊಂಡು ಇಟ್ವಿ. ಇದು ಇನ್ಮೇಲೆ ಹೊರಗಿಂದ ತರೋ ಅವಶ್ಯಕತೆ ಇಲ್ಲ, ಇಲ್ಲಿಂದನೇ ನೋಡಿರಿ ಮನ್ಯಾಗ ಎಲ್ಲ ಮಾಡ್ಕೋಬೋದು ಕಡಲೆಬೇಳೆದು. ಈಗ ಹೊಸದಾಗಿ ಬಂದಿರೋ ಕಡಲೆಬೇಳೆನ ಏನೈತಿ ಹೋಳ್ಗೆ ಮಾಡ್ತೀವಲ್ಲ, ಅದು ಹೋಳ್ಗೆ ಯೂಸ್ ಮಾಡ್ತೀವಿ. ನಾನು ಈ ಕಡೆ ಬಾಂಡೆ ತೊಳೆಯತ್ತಿದ್ದೆ, ನಮ್ಮತ್ತೆ ಅದೇನೋ ಸ್ಟೋರ್ ರೂಮ್ ಕ್ಲೀನ್ ಮಾಡತ್ತಿದ್ರು. ಅವ್ರಿಗೆ ಗೊತ್ತಿಲ್ಲ ನಾನು ವಿಡಿಯೋ ಶೂಟ್ ಮಾಡೋಕೆ ಇಟ್ಟಿದ್ದೆ. ಅವ್ರು ಹಂಗೆ ಸುಮ್ಮನೆ ಕೆಲಸ ಅಂತ ಮಾತಾಡ್ಕೊಂಡು ನಿಂತಿದ್ರು. ಅದ್ರಾಗ ನಡಕ್ಕೆ ನನ್ನ ಮಗ ಒಬ್ಬನ ಕಾಡ್ಸಾಕೊಂತಿದ್ದ ಅವ್ರಿಗೆ, ಹಂಗೆ ಹಿಂಗೆ ಅಂತಂದು ಅವ್ನಿಗೆ ಬೈಕು ಅಂತನ ಅವರು ಸ್ಟೋರ್ ರೂಮ್ ಒಳಗಿಂದೆಲ್ಲ ಏನೇನು ಸಾಮಾನೆಲ್ಲ ಎತ್ತಿ ಇಡೋಕೆ ಕುಂತಿದ್ರು. ಈ ಕಡೆ ಇವಾಗ ಹೋಳಿ ಹುಣ್ಣಿಮೆ ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸ್, ತಮಟೆ ಸೌಂಡ್ ಅಂದರೂ ಭಾಳ ಕೆಟ್ಟ ಕೇಳಿಸ್ತಿರ್ತೈತಿ. ಇವಾಗ ನಮ್ಮ ಈ ಕಡೆ ನಾನು ವಾಯ್ಸ್ ಓವರ್ ಕೊಡೋ ಮುಂದೆ ಬಾರ್ಸಕ್ಕೆ ಕುಂತಿದ್ರು. ನಾನು ವಾಯ್ಸ್ ಓವರ್ ಕೊಟ್ಟು ಇವಾಗ ಇತ್ತೀಚೆಗೆ ನಂಗೆ ವಿಡಿಯೋಸ್ ಕರೆಕ್ಟಾಗಿ ಹಾಕೋಕೆ ಆಗೋಕತ್ತಿಲ್ಲ. ಯಾಕಂದ್ರೆ ವಿಡಿಯೋಸ್ ಮಾಡ್ಬೇಕಂದ್ರೆ ಏನೋ ಒಂಥರ ಇನ್ಯಾಕ್ಟಿವ್ ಅನ್ಸಾಕೊಂಡ್ಬಿಟ್ಟೈತಿ ನನಗೆ. ಸೊ ಸ್ವಲ್ಪ ನಾನು ವಾಪಸ್ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ನನ್ನ ಚಾನಲ್ ಏನೋ ಒಂದು ಗ್ರೋತ್ ಆಗೇ ಆಗ್ತೈತಿ. ಬಟ್ ನಾನು ಅಷ್ಟು ತಲೆ ಕೆಡಿಸ್ಕೊಳತ್ತಿಲ್ಲ ನೋಡಿರಿ. ಈ ಕಡೆ ಬಾಂಡೆ ಎಲ್ಲ ತೊಳ್ಕೊಂತ ನನ್ನ ಮಗಳೂ ಆಟ ಆಡಕ್ಕೆ ಕುಂತಿದ್ಲು ಕೆಳಗೆ. ಆಕೆ ಕಾಣಿಸಾತಿಲ್ಲ ನಿಮ್ಗೆ, ಆಕೆ ಸುಮ್ಮನೆ ಆಟ ಆಡ್ಕೊಂತ ಕುಂತಿದ್ಲು. ಮತ್ತು ನಾವು ಇವಾಗ ಬೇಸಿಗೆ ಸ್ಟಾರ್ಟ್ ಆತಲ್ಲ, ಹಪ್ಪಳ ಸಂಡ್ಗೆ ಮಾಡಾಕತ್ತಿದ್ವಿ. ಅದನ್ನು ಹಾಕಿದ್ವಿ, ಅದನ್ನು ಒಣಗಕ್ಕೆ ಹಾಕಕ್ಕೆ ಇಟ್ಟಿದ್ವಿ. ಮನೆಯಾಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಅಕ್ಕನ ಮಗನ ನೋಡಕ್ಕೆ ಹೋಗೋದಿತ್ತು. ನಮ್ಮ ಅಕ್ಕ ಅಂದ್ರೆ ನಮ್ಮ ಮನೆಯವರ ಅಣ್ಣನ ಹೆಂಡತಿ. ಅವ್ರಿಗೆ ಗಂಡು ಪಾಪು ಆಗಿತ್ತು. ಹಾಸ್ಪಿಟಲ್ನಾಗ ನೋಡ್ಕೊಂಡು ಬಂದ್ವಿ. ಇನ್ನೊಂದು ಸತಿ ಮನೆಗೆ ಹೋಗಿ ನೋಡ್ಕೊಂಬಂದ್ರೆ ಆಯ್ತು ಅಂತಂದು ನಾನು ನಮ್ಮ ಅತ್ತೆ, ನಮ್ಮ ಅಕ್ಕ, ನಮ್ಮ ಮಕ್ಕಳು ಎಲ್ಲರೂ ಹೋಗಿ ರೆಡಿಯಾಗಿ ಹೊಂಟಿದ್ವಿ. ಇಲ್ಲಿ ನೋಡಿರಿ ನಮ್ಮ ಶ್ರೀ ಕುಂತಳ, ಸಾಕ್ಸ್ನ ಜಕ್ಕೊಳತ್ತಿದ್ಲಕ್ಕಿ. ನಾನು ರೆಡಿಯಾಗಿ ಕುಂತಿದ್ದೆ, ನಮ್ಮ ಅತ್ತೆ ರೆಡಿಯಾಗಿ ಕುಂತಿದ್ರು. ಅವ್ರಿಗೆ ಸಂಬಂಧ ವೇಟ್ ಮಾಡತ್ತಿದ್ವಿ. ಅವ್ರ ಪಾಪುನೆಲ್ಲ ನೋಡ್ಕೊಂಡು ಬಂದಮೇಲೆ ಅಲ್ಲಿ ನನಗೇನು ವಿಡಿಯೋ ಶೂಟ್ ಮಾಡ್ಕೊಳಕ್ಕೆ ನೆನಪಾಗಲಿಲ್ಲ ನನಗೆ. ಅಲ್ಲಿಂದ ಬಂದು ನಮ್ಮ ಅತ್ತೆಗೆ ಅವ್ರ ಬರ್ಡೇ ಬಂತು, ಅವ್ರ ಬರ್ಡೇಗೆ ಡ್ರೆಸ್ ತೊಗೊಳತ್ತಿದ್ರು. ನಮ್ಮ ಊರೊಳಗೆ ಒಂದು ಹೊಸದು ಶೋರೂಮ್ ಆಗೈತಿ, ಓಸ್ವಾಲ್ ಅಂತಂದು, ಅಲ್ಲಿ ಹೋಗಿದ್ವಿ. ನಮ್ಮ ತಂಗಿನೂ ಬಂದಿದ್ಲು ಅಲ್ಲೇ, ಅಂದರೆ ನಮ್ಮ ಮಮ್ಮಿ ಮನೆ ಅಲ್ಲೇ ಇರೋದಲ್ಲ ಸಮೀಪ. ಆಕಿನೂ ಬಂದಿದ್ಲು. ಅವ್ರು ಒಂದು ಡ್ರೆಸ್ ತೊಗೊಂಡ್ರು. ಡ್ರೆಸ್ ಅಂತೂ ಸಖತ್ತಾಗಿತ್ತು. ಡ್ರೆಸ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟಾಗ ಟೈಮ್ ಆಲ್ರೆಡಿ 9:15 ಆಗಿಬಿಟ್ಟಿತ್ತು. ಅಷ್ಟೊತ್ತಿನಾಗ ಏನು ಅಡುಗೆ ಮಾಡೋದು ಅಂತಂದು ನಮ್ಮ ಮನೆಯವ್ರಿಗೆ ಏನಾದರೂ ಹೊರಗಿಂದ ತಿನ್ನೋಕೆ ತೊಗೊಂಡು ಬಾ ಅಂತ ಹೇಳಿದ್ದೆ. ಅವ್ರು ಎಗ್ ರೈಸ್ ತೊಗೊಂಡು ಬಂದಿದ್ದರು. ಎಗ್ ರೈಸು ಕಲ್ಲಂಗಡಿ ಹಣ್ಣು ತಿಂದು ಮಲ್ಕೊಂಡ್ವಿ. ನನ್ನ ಮಗಗೆ ಫಸ್ಟ್ ಮಲಗಿಸ್ಬಿಡ್ತೀನಿ. ಸಣ್ಣಕ್ಕಿಗೆ ಮಲಗಿಸೋದು ದೊಡ್ಡ ಕಷ್ಟ ಅಲ್ಲ, ಇವಂಗೆ ಮಲಗಿಸೋದು ದೊಡ್ಡ ಕಷ್ಟ ಆಗ್ಬಿಟ್ಟೈತೆ ನನಗೆ. ಯಾಕಂದರೆ ಇವ್ನು ಜಲ್ದಿ ಮಕ್ಕೊಳ್ಳೋದೇ ಇಲ್ಲ ಫ್ರೆಂಡ್ಸ್. ಅವ್ರ ಪಪ್ಪ ಬರೋ ಮಟನೂ ಜಿಗಿದಾಡೋದು ಕುಣಿದಾಡೋದು ಮಾಡ್ತಾನೆ. ಮಕ್ಕೋತೀನಿ ಅಂತ ಮಾಡ್ತಾನೆ. ಜೋಳಿಗೆ ಒಳಗೆ ತೂಗಿ ಸಾಕಾದ್ರೂ ಅವ್ರ ಅಪ್ಪನ ಧ್ವನಿ ಕೇಳಿಬಿಟ್ರೆ ಸಾಕು, ಎದ್ದು ಬಂದುಬಿಡ್ತಾನೆ. ಅವರಪ್ಪ ಬರೋವರೆಗೂ ಮಕ್ಕೊಳ್ಳಂಗಿಲ್ಲ ಅವನು. ಅವ್ರಪ್ಪನ ಜೊತೆನೇ ಮಲ್ಕೋತೀನಿ ಅಂತಾನೆ. ಇವತ್ತಿನ ವ್ಲಾಗ್ ಇಷ್ಟ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಬಾಯ್, ಟೇಕ್ ಕೇರ್.